ಸ್ವಚ್ಛತೆಯ ಮತ್ತು ಜಾಗೃತಿಯ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತ ವೇದಿಕೆಯ ಮುಂಭಾಗದಲ್ಲಿ ಜಾಗೃತಿಯನ್ನು ಮೂಡಿಸುವಂತ, ಜನಸಾಮಾನ್ಯರಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸುವಂತ ಒಂದು ವಾಹನಕ್ಕೆ ಮಾನ್ಯ ಸಚಿವರು ಮತ್ತು ಗಣ್ಯಮಾನ್ಯರು ಅದಕ್ಕೊಂದು ಸಾಂಕೇತಿಕ ರೂಪದಲ್ಲಿ ಚಾಲನೆಯನ್ನ ನೀಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದು, ಈ ಒಂದು ನಗರವನ್ನ ಮಾದರಿಯ ಗೌರವಂತ ವೇದಿಕೆಗೆ ಆಹ್ವಾನವನ್ನು ಮಾಡಲಾಗುತ್ತೆ. ಗೌರವಂತ ರಾಮಣ್ಣ ಹಿರಿಪೇರವರು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸಹ ಗೌರವಪೂರ್ವಕ ವೇದಿಕೆಗೆ ಆಹ್ವಾನವನ್ನ ಮಾಡಲಾಗುತ್ತದೆ. ಶ್ರೀದೇವಿ ಮೇಡಮ್. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು. ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ಶರಣಗಳ ಒಡಲು ಹಸಿಯಲು ಅನ್ನ ವಿಲ್ಲದಲೇ ಇರಬಹುದು. ಪಡೆದು ಕ್ಷೇತ್ರವ ಬಿಟ್ಟು ಹೊರಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯಗಳಿಗೆ ಬಿಡಲಾಗದು, ಬಿಡಲಾಗದು. ಧನ್ಯವಾದಗಳು ಶ್ರೀದೇವಿ ಮೇಡಮ್ ಅವರಿಗೆ. ಗೌರವಿತ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಂತ ಕೇಶವರೆಡ್ಡಿ ಸಹ ವೇದಿಕೆ ಮೇಲೆ ಅದೇ ರೀತಿಯಾಗಿ ಸೈಯದ್ ಶ್ಯಾಮ್ ಇಸ್ಮಾಯಿಲ್ ಅವಲ ಭಾರತವರು ಅದಕ್ಕೆ ಮಂಜೂರಾತಿಯನ್ನು ಕೊಡಿಸಿರುವಂತ ನಮ್ಮ ಸಚಿವರಾದಂಥ NS ಕೋಟ್ರಾಜ್ ಅವರಿಗೆ ರಾಯಚೂರು ನಾಗರಿಕರ ಪರವಾಗಿ ಮತ್ತು ನಗರಸಭೆಯ ಸರ್ವ ಸದಸ್ಯರಾಗಿ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅದರಂತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಗರಸಭೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಆತ್ಮೀಯ ಬಂಧುಗಳೇ, ಇವತ್ತು ಇದೊಂದು ಸಾಂಕೇತಿಕವಾದಂಥ ಕಾರ್ಯಕ್ರಮ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸದಾಗಿ ಅಧಿಕಾರ ವಹಿಸಿಕೊಂಡ ನಂತರ ಸನ್ಮಾನ್ಯ ಸಚಿವರ ಜೊತೆಯಲ್ಲಿ ಮಾತನಾಡಿ ಈ ಊರಿನ ಬಗ್ಗೆ ಸಾಕಷ್ಟು ಸಲ ಈ ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ರಾಯಚೂರು ನಗರಸಭೆ ಮತ್ತು ಅದಕ್ಕೆ ಸವಾಲಾಗಿರುವಂಥ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಸಭೆಗಳು ಮಾಡಿ ಚಿಂತನೆಗಳು ಮಾಡಿ ಇದಕ್ಕೆ ಕಾಯಕಲ್ಪ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ಒಂದು ರಾಯಚೂರು ನಗರಸಭೆಗೆ ಒಂದು ದಿಕ್ಸೂಚಿಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅದರಂತೆ ನಗರಾಭಿವೃದ್ಧಿ ಇಲಾಖೆಯವರು ಕೂಡ ನಮಗೇನು ಪೆಡಂಭೂತವಾಗಿ ಕಾಡ್ತಿರುವಂಥ ಈ ಸ್ವಚ್ಛತೆ ಬಗ್ಗೆ ನಾವೆಲ್ಲರೂ ಕೂಡ ಈ ಊರನ್ನು ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳು ಬರುವುದುಂಟು. ರಾಯಚೂರು ನಗರಸಭೆ ನಾವು ಎಲ್ಲಿ ನೋಡಿದ್ರು ಕೂಡ ಕಸದ ರಾಶಿಗಳನ್ನು ನೋಡ್ತಾ ಇದ್ದೇವೆ. ಈ ಕಸದ ರಾಶಿಗಳು ಮತ್ತು ಸ್ವಚ್ಛತೆ ಈ ಬಗ್ಗೆ ಕಾಳಜಿ ಕಿಂಚಿತ್ತೂ ಕೂಡ ನಗರಸಭೆ ಇಲ್ಲುವಂತ
ಆಪಾದನೆಗಳ ನಡುವೆ ಕೂಡ ಇವತ್ತು ನಗರಸಭೆ ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸುಮಾರು 16 ಟ್ರ್ಯಾಕ್ಟರ್ಗಳನ್ನ, 46 ಆಟೋ ಟಿಪ್ಪರ್ಗಳನ್ನ, 5 JCBಗಳನ್ನ, 1 ಇಟಾಚಿಯನ್ನ, 350 ಲೇಬರ್ ಅನ್ನ, 35 ಸೂಪರ್ವೈಸರ್ ಅನ್ನ ಒಳಗೊಂಡು 7 ಸ್ಯಾನಿಟರಿ ಇನ್ಸ್ಪೆಕ್ಟರ್ ಒಳಗೊಂಡಂತ ಈ ಬೃಹತ್ ಸಂಘಟನೆ ಇವತ್ತು ನಿಮ್ಮ ಬಾಗಿಲಿಗೆ ಬರುವಂತ ಕೆಲಸವನ್ನ ಮಾಡ್ತಾ ಇದೆ. ನೀವು ಈ ಊರು ನಮ್ದು, ಈ ಊರಿನ ಸ್ವಚ್ಛತೆ ಹೊಣೆಗಾರಿಕೆಯನ್ನ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರರಾಗಿದ್ದೇವೆ. ಆಡಳಿತಾತ್ಮಕವಾಗಿ ಕಮಿಷನ್ ಜವಾಬ್ದಾರರಾಗಿದ್ರು ಕೂಡ ಇವತ್ತು ಸಾಮಾಜಿಕವಾಗಿ ಇವತ್ತು ನಾವೆಲ್ಲರೂ ಜವಾಬ್ದಾರರಾಗಿದ್ದೇವೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಸ್ವಚ್ಛತೆಯ ಒಂದು ಆಂದೋಲನವನ್ನ, ಸಾಂಕೇತಿಕವಾದಂತಹ ಕಾರ್ಯಕ್ರಮವನ್ನ ಜನರ ಮಧ್ಯದಲ್ಲಿ ಜನರ ಆಂದೋಲನವಾಗಿ ಪರಿವರ್ತನೆ ಮಾಡಬೇಕು, ಜನರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಈ ಊರನ್ನ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಅವರು ವ್ಯಾಪಾರಸ್ಥರೇ ಇರಬಹುದು ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಜನರೇ ಇರಬಹುದು, ಕೊಳಚ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಜನರೇ ಇರಬಹುದು, ಹಲವಾರು ಸಂಘ ಸಂಸ್ಥೆಗಳು, SK ಪ್ಯಾರಾಮೆಡಿಕಲಿನ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದು ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಜೊತೆಗೆ ನೀರಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತಹ ಪ್ರಕ್ರಿಯೆ ಮುಗಿದಿದ್ದು ಒಂದು ಸರ್ವರಿಗೂ ಆತ್ಮೀಯವಾದ ವಂದನೆಯನ್ನು ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮದಲ್ಲಿ ಏರ್ಪಡಿಸತಕ್ಕಂಥ ಇನ್ನು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯಶ್ರೀ ಶಾಂತಿಮಲ್ಲ ಪ್ರವಚನ ಮಹಾಸ್ವಾಮಿಗಳ ಪಾದಾರಗಳಿಗೆ ಗಮನಿಸಿ, ಅದೇ ರೀತಿಯಾಗಿ ಪೂಜ್ಯ ಸ್ಮಿತಕ್ಕನವರಿಗೆ ಪಾದಾರಗಳಿಗೆ ಗಮನಿಸಿ, ಮೌಲಾನಾಥ ಪಾದಾರಗಳಿಗೆ ಸೈಯದ್ ಶಾಮುಖ ಸಾಹೇಬರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗುರುಗಳಿಗೆ ನಮಸ್ಕರಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿರ್ತಕ್ಕಂಥ ನಗರಸಭಾ ಅಧ್ಯಕ್ಷನಾಗಿರ್ತೀವಿ ಸ್ವಾಗತರಾಗಿರ್ತಕ್ಕಂಥ ಶ್ರೀಮತಿ ನರಸಮ್ಮ ನರಸಿಂಹರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಾವಿರ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನಗರದ ಗಣ್ಯರೇ ಹಾಗೂ ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿಯರು, ಈಗಾಗಲೇ ಇವತ್ತು ಕಾರ್ಯಕ್ರಮದ ಬಗ್ಗೆ ಹಿರಿಯರಾದ ಶ್ರೀಮಾನ್ ಜಯನ್ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಯಾವ ರೀತಿಯಾಗಿ ನಮ್ಮ ನಗರವನ್ನು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನಗರಸಭೆಯ ಜವಾಬ್ದಾರಿ ಮತ್ತು ನಾಗರಿಕರ ಜವಾಬ್ದಾರಿಯನ್ನು ಅತ್ಯಂತ ವಿವರವಾಗಿ ಮಾತಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅನೇಕ ಪ್ರಯೋಗಗಳು ಮಾಡೋದ್ರ ಮುಖಾಂತರ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ಪಟ್ಟಣ ಪಂಚಾಯತಿ ಮಟ್ಟದಲ್ಲಿರ್ಬೋದು, ನಗರಸಭಾ ಕಾರ್ಪೊರೇಷನ್ಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಸಾವಿರಾರು ಕೋಟಿಯಲ್ಲಿ ಈ ಪ್ರತಿ ವರ್ಷ ಜನರ ದುಡ್ಡು ಆಡಳಿತ ಮಂಡಳಿಗಳು ಖರ್ಚು ಮಾಡ್ತಾ ಇದೆ. ಈಗಾಗಲೇ ಅವರು ಹೇಳಿದ್ರು, ಇಲ್ಲಿ ನಗರಸಭಾ ರಾಯಚೂರಿಗೆ ಇರ್ತಕ್ಕಂಥ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂತ ಟ್ರಾಕ್ಟರ್ ಬಗ್ಗೆ, ಮಿಷನರಿ ಬಗ್ಗೆ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಅನೇಕ ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರದೇ ಆದಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಇದನ್ನು ಸರಿಪಡಿಸಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ನಾವು ಸರಿಯಾದ ರೀತಿಯಲ್ಲಿ
ಮಾಡ್ತಾ ಇಲ್ಲ ಅಂತ ಒಂದು ಮಾತನ್ನು ಇವತ್ತು ನಾವೆಲ್ಲ ಕಡೆ ಕೇಳ್ತಾ ಇದ್ವಿ. ಪ್ರತಿಯೊಬ್ಬರು ನಮ್ಮ ಮನೆ ಯಾವ ರೀತಿಯಾಗಿ ನಾವು ಸ್ವಚ್ಛತಾ ಇಟ್ಕೊಳ್ತೀವೋ ಅದೇ ರೀತಿಯಾಗಿ ನಾವಿರುವಂತಹ ಪ್ರದೇಶ, ನಮ್ಮ ನಗರ, ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ ಸ್ವಚ್ಛತೆ ಕಾಪಾಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಕೇವಲ ಯಾವುದೋ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸದಸ್ಯರಾಗಿರ್ತಕ್ಕಂಥವ್ರು, ಪೌರ ಕಾರ್ಮಿಕರು ಅಥವಾ ಕಮಿಷನರ್ಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ 1 ವರ್ಷದಿಂದ ಈ ರಾಯಚೂರು ನಗರದಲ್ಲಿ ನಮ್ಮೆಲ್ಲ ಸದಸ್ಯರು ಪಕ್ಷರಹಿತವಾಗಿ ಎಲ್ಲರೂ ಕೂಡಿಕೊಂಡು ಒಂದಾಗಿ ತಮ್ಮದೇ ಆದಂಥ ಪ್ರಯತ್ನ ಎಲ್ಲ ಒಟ್ಟಾರೆ ಈ ಪೌರ ಕಾರ್ಮಿಕರನ್ನೆಲ್ಲ ಜೊತೆಗೂಡಿಸ್ಕೊಂಡು ಒಂದೊಂದು ವಾರ್ಡ್ನಲ್ಲಿ ವಾರಕ್ಕೆ ಒಂದು ದಿವಸ ಆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಾದ ನಂತರ ನಾನು ಸಹಿತ ಅನೇಕ ಕಡೆ ಮುಖಂಡರ ಜೊತೆಯಲ್ಲಿ ಹೋಗಿ ನೋಡಿದ್ವಿ. ಮತ್ತೊಂದು 4-5 ದಿವಸ ಆದ್ಮೇಲೆ ಅದೇ ರಸ್ತೆಗಳು ಹೋಗ್ತಿದ್ರೆ ಮತ್ತೆ ಅದೇ ರೀತಿಯಾದಂಥ ಕಸ ತಂದು ಅದು ಸೇರ್ತಿತ್ತು. ಎಲ್ಲ ಡ್ರೈನೇಜ್ಗಳಲ್ಲಿ ಕಸ ತುಂಬಬೇಕು. ಅದನ್ನು ಸಹಿತ ತೀವ್ರ ಪ್ರಯತ್ನ ಮಾಡಿ ಎಲ್ಲರೂ ಒಟ್ಟಾಗಿ ಮಳೆ ಬರೋದಕ್ಕಿಂತ ಮೊದಲೇ ಆ ಸ್ವಚ್ಛತೆ ಮಾಡಬೇಕಂತೇಳಿ ಸಾಕಷ್ಟು ಡ್ರೈನೇಜ್ಗಳಲ್ಲಿ ನಗರಸಭೆಯಿಂದ ಎಲ್ಲ ಸದಸ್ಯರ ಒಂದು ಪ್ರಯತ್ನದಿಂದ ಸಾಮೂಹಿಕವಾಗಿ ಅವರು ಕೆಲಸ ಮಾಡೋದ್ರಿಂದ ಈ ಸಾರಿ ಅತಿ ಹೆಚ್ಚು ಮಳೆ ಬಂದ ಸಹಿತ ನಗರದಲ್ಲಿ ಹೆಚ್ಚಿನ ಹಾನಿ ಆಗದಂತೆ, ಸ್ಲಮ್ಗಳಲ್ಲಿ ಹೆಚ್ಚಿನ ಹಾನಿ ಆಗದಂತೆ ಇವರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದಿಂದ ಈ ಸಾರಿ ಹೆಚ್ಚು ನಷ್ಟ ಆಗಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಆ ದಿಶೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಸರ್ಕಾರಗಳು ಸಹಿತ ಇದಕ್ಕೆ ನಿರ್ದೇಶನ ಕೊಟ್ಟು ಈ ರೀತಿಯಾದಂಥ ಒಂದು ಪ್ರಯತ್ನ ಜನರಿಗೆ ಅರಿವು ಮೂಡಿಸುವ ಮುಖಾಂತರ ಸ್ವಚ್ಛತೆ ಬಗ್ಗೆ ಮುಂದೆ ಬರುವಂಥ ಜನಗಳಲ್ಲಿ ಜನರ ಸಹಕಾರ ಒಂದು ಆಂದೋಲನ ರೀತಿಯಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲರ ಕಡೆ ಇರಬೇಕಂತ. ಹಾಗಾಗಿ ಇವತ್ತು ನಗರಸಭೆಯವರು ಎಲ್ಲ ಪೂಜ್ಯರು, ಹಿಂದೂ ಧರ್ಮಗಳೆಲ್ಲ ಪೂಜ್ಯರು. ಯಾಕಂದ್ರೆ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಧರ್ಮದ ಜನರ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೀತಕ್ಕಂಥದ್ದು ನಮ್ಮೆಲ್ಲರ ಒಂದು ಮೊದಲಿಂದ ಬಂದಿರತಕ್ಕಂಥ ಒಂದು ಪರಂಪರೆ. ಆ ದಿಶೆಯಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಅಳವಡಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಾಗ ನಮ್ಮ ಪ್ರದೇಶ, ನಮ್ಮ ನಗರ ಸ್ವಚ್ಛತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಯಲ್ಲಿ ನಗರಸಭಾ ಮತ್ತು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸಹಿತ ಹಂತವಾಗಿ ಅದನ್ನು ಪೂರ್ವಹಿಸಿ ನಗರವನ್ನು ಸುಂದರವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ನಾವು ಮಾಡ್ತಕ್ಕಂಥದ್ದು ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು, ಉಳಿದಂಥ ಡ್ರೈನೇಜ್ ಮಾಡ್ತಕ್ಕಂಥದ್ದು, ರಸ್ತೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಮೂಲಭೂತ ಸೌಲಭ್ಯಗಳು ಹೆಚ್ಚಿಸುವಂಥದ್ದು, ಇವೆಲ್ಲ ನಗರಸಭೆ ಮತ್ತು ರಾಜ್ಯ ಸರ್ಕಾರ ತಮ್ಮದೇ ಆದಂಥ ಯೋಜನೆಗಳ ಮುಖಾಂತರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವೆಲ್ಲ ಮಾಡಬೇಕು. ಸ್ವಚ್ಛತೆ ಇಳಿದ್ರೆ ಸಾಕಷ್ಟು ತೊಂದರೆ ಜನರಿಗೆ ಆಗ್ತದೆ. ಇವತ್ತು ಅನೇಕ ಕಡೆ ಇವತ್ತು ವೈರಲ್ ಫೀವರ್ ಬರಲಿಕ್ಕೆ ಕಾರಣ ಇರ್ಬೋದು, ಮತ್ತೊಂದು ರೋಗಗಳು ಬರಲಿಕ್ಕೆ ಕಾರಣ ಏನದು, ಇವೆಲ್ಲ ಈ ಸ್ವಚ್ಛತೆ ಇರದೇ ಕಾರಣ ಇವತ್ತು ಈ ನಗರಗಳಲ್ಲಿ ಜನರಿಗೆ ಅನಾರೋಗ್ಯ ಆಗ್ತಾ ಇದೆ. ಆ ಅನಾರೋಗ್ಯ ನಿಮಗಾಗ್ಬೋದು, ನನಗಾಗ್ಬೋದು, ನಗರದಲ್ಲಿ ಇರ್ತಕ್ಕಂಥ ಯಾವುದೇ ಎಲ್ಲ ಪ್ರಜೆಗಳಿಗಾಗ್ಬೋದು ಮತ್ತು ಹೊರ ಪ್ರದೇಶದಿಂದ ನಗರಕ್ಕೆ ಹೆಚ್ಚು ಸಾವಿರಾರು ಸಂಖ್ಯೆ ಪ್ರತಿನಿತ್ಯ ಬಂದು ಹೋಗುತ್ತಿದ್ದು ರೋಗಗಳು ಬರಲಿಕ್ಕೆ ಸ್ವಚ್ಛತೆ ಇರದೇ ಕಾರಣ ಆಗ್ತಾ ಇದೆ. ಹಾಗಾಗಿ ನಾನು ಬೆಂಗಳೂರಿಂದ ಯಾವತ್ತೇ ಮಾತಾಡೋದು ನಮ್ಮ ಜಯಣ್ಣವ್ರಿಗೆ, ನಮ್ಮ ಜಯರಾಮ್ ಅವ್ರಿಗೆ, ನರಸಿಂಹವ್ರಿಗೆಲ್ಲ ಫೋನ್ ಮಾಡ್ತಾ ಇರ್ತೀನಿ, ಈ ಫಾಗಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಿ. ಈ ನಡುವೆ 5 ಆಧಾರ್ ಮಾಡಿಕೊಂಡು ಎಲ್ಲ ಕಡೆ ಫಾಗಿಂಗ್ ಮಾಡ್ತಾ ಇದೆ ಅಂತೇಳಿ ಕಮಿಷನರು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಫಾಗಿಂಗ್ ಸಹಿತ ಬಹಳ ಅತಿ ಮುಖ್ಯವಾಗಿದೆ, ಮಾಸಿವ್ ಆಗಿ ಮಾಡಬೇಕು. ಆ ದಿಶೆಯಲ್ಲಿ ಜನ ಸಹಕಾರ ಇದ್ದರೆ ಮಾತ್ರ ಯಾವುದೇ ಸಂಘ ಸಂಸ್ಥೆಗಳು ಇರ್ಬೋದು, ನಗರಸಭೆ ಇರ್ಬೋದು, ಸರ್ಕಾರ ಇರ್ಬೋದು, ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ಜನರ ಸಹಕಾರ ಬಹಳ ಮುಖ್ಯ ಅಲ್ಲ. ಜನರ ಎನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಜನರು ಅದನ್ನು ಹಂಚಿಕೊಳ್ಬೇಕು. ಇದು ನಮ್ಮದು, ನಮ್ಮ ಪ್ರದೇಶ, ನಾವು ಸ್ವಚ್ಛತೆ ಕಾಪಾಡಬೇಕು, ಇದರಿಂದ ನಮ್ಮೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಭಾವನೆ ಬಂದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಅಂದಿನ ಕಾಲದಲ್ಲಿ ಅವರೇ ಸ್ವತಃ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಯೋಜನೆಗಳನ್ನ ಅವತ್ತು ತಂದಿದ್ದಾರೆ. ಈಗ ಅಕ್ಟೋಬರ್ 2ರಿಂದ 1 ವರ್ಷ ಕಾಲ ಈ ಸರ್ಕಾರ ಮಹಾತ್ಮ ಗಾಂಧೀಜಿಯವರನ್ನ ಒಂದು ಆಶಯಗಳನ್ನು ಜಾರಿಗೊಳಿಸುವಂತ ಒಂದು ಪ್ರಯತ್ನಕ್ಕೆ ಈಗಾಗಲೇ ಸರ್ಕಾರ ಶ್ರೀಮಾನ್ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿ ನಾನು ಸಹಿತ ಸದಸ್ಯನಾಗಿ ಮಾಡಿದರೆ ಈಗ ರಾಜ್ಯ ಮಟ್ಟದಲ್ಲಿ ನಾವು ಇವಾಗ
2-3 ಮೀಟಿಂಗ್ಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಆಶಯಗಳಿಗೆ ಅನುಗುಣವಾಗಿ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಮೊದಲ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಅಂತೇಳಿ ನಾವು ಸರ್ಕಾರದಿಂದ ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಆ ದಿಶೆಯಲ್ಲಿ ನಮ್ಮ ನಗರದ ಜನರೆಲ್ಲರೂ ತಮ್ಮದೇ ಆದಂತಹ ಒಂದು ಪ್ರಾಮಾಣಿಕತೆ ಮತ್ತು ತಮ್ಮ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಮುಖಾಂತರ ಬರುವಂತ ಜನರಲ್ಲಿ ಈ ನಗರದಲ್ಲಿ ಉತ್ತಮವಾದಂತಹ ಸ್ವಚ್ಛತೆಯಿಂದ ಮತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ಅನುಕೂಲಕರವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಗರಸಭಾ ಸದಸ್ಯರಿರ್ಬೋದು, ಕಮಿಷನರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ತಾವೆಲ್ಲ ಒಂದಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಮ್ಮದೇ ಆದಂತಹ ಪ್ರಯತ್ನ ಮಾಡಿದಾಗ ಸಹಜವಾಗಿ ಜನರು ಸಹಿತ ನಮಗೆ ಸಹಕಾರ ಮಾಡ್ತಾರೆ. ಈ ಕಾರ್ಯಕ್ರಮ ಯಾರು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಭಾವನೆ ಬರಬಾರ್ದು. ಇದು ನಮ್ಮ ಕಾರ್ಯಕ್ರಮ, ನಾವು ಯಶಸ್ವಿ ಮಾಡಬೇಕು, ನಮ್ಮ ಪ್ರದೇಶ ಸ್ವಚ್ಛತೆ ಇಟ್ಕೊಳ್ಬೇಕು, ಈ ಭಾಗದ ಜನರಿಗೆ ಉತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಪೌರರು ಇದನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಶ್ರೀಮಾನ್ ಜಯಣ್ಣ ಹೇಳಿದಂತೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅದು ಗ್ರಾಮ ಪಂಚಾಯತಿ ಅನ್ನು ಮೊನ್ನೆ ನಡೆದಿರ್ತಕ್ಕಂಥ ಈ ನಮ್ಮ ಸದಸ್ಯ ಸಂಬಳದಲ್ಲಿ ಅನುಮೋದನೆ ನೀಡಿದ್ದಾರೆ. ಇದು ಬರುವಂತ ದಿನಗಳಲ್ಲಿ ಅದನ್ನು ಜಾರಿಗೊಳಿಸತಕ್ಕಂಥ ಪ್ರಯತ್ನ ಸರ್ಕಾರ ಈಗ ಪ್ರಾರಂಭ ಮಾಡಿದ, ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅವರ ಜೊತೆಯಲ್ಲಿ ನಮಗೆ ಸಿಬ್ಬಂದಿ ವರ್ಗ ಹೆಚ್ಚಾಗ್ತದೆ, ಅನುದಾನ ಹೆಚ್ಚಾಗ್ತದೆ. ಅದರ ಅನುಗುಣವಾಗಿ ನಾವು ಸಹಿತ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಮುಂದುವರಿಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಉತ್ತಮ ಕಾರ್ಯಕ್ರಮ ಇವತ್ತು ನಮ್ಮ ನಗರಸಭಾ ಸಭೆಯವರು ಜಿಲ್ಲಾಡಳಿತರು ಇವತ್ತು ಜಿಲ್ಲಾಧಿಕಾರಿಗಳು ಸರಿ ಬರಬೇಕಾಗಿತ್ತು. ಈಗ ನನಗೆ ಫೋನ್ ಮಾಡಿ ಹೇಳಿದ್ರು. ರಾಜ್ಯದ ಅತಿ ಪ್ರೀತಿಯ ಜವಾಬ್ದಾರಿ ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ ಹಾಗೂ ನಗರಸಭೆ ಅಲ್ಲ, ಈಗ ಮಹಾನಗರ ಪಾಲಿಕೆ ಈ ಎಲ್ಲ ಸಂಯೋಗದ ಜೊತೆಗೆ ಇಂದು ಸ್ವಚ್ಛತೆಗೆ ಚಾಲನೆ ಸಿಕ್ಕಿರುವಂತಹದ್ದು ಬಹಳ ಸಂತೋಷದಾಯಕವಾಗಿರುವಂತಹ ವಿಚಾರ ಅನ್ನುವಂತಹ ಮಾತನ್ನ ಸಾಂಕೇತಿಕವಾಗಿ ಇಲ್ಲಿ ಹೇಳಬೇಕಾಗ್ತಾ ಇದೆ. ಈ ಕಾರ್ಯವನ್ನ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿರ್ತಕ್ಕಂತಹ ರಾಯಚೂರು ನಗರದ ಬಗ್ಗೆ, ರಾಯಚೂರು ಜನರ ಬಗ್ಗೆ ಹೃದಯ ನಾಡಿ ಮಿಡಿತವನ್ನ ಬಲ್ಲಂತಹ ಮುಖ್ಯಾಧಿಕಾರಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರೇ, ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆಯವರೇ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ DK ಸ್ಮಿತಾ ಅಕ್ಕನವರೇ, ಇಸ್ಲಾಂ ಧರ್ಮದ ಗುರುಗಳವರೇ, ಕ್ರಿಶ್ಚಿಯನ್ ಧರ್ಮದ ಗುರುಗಳವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಗರದ 35 ವಾರ್ಡಿನ ಸದಸ್ಯರೇ, ಹಾಲಿ ಮಾಜಿ ಸದಸ್ಯರೇ, ಜಿಲ್ಲಾಡಳಿತದ ಸಮಸ್ತ ಸಿಬ್ಬಂದಿ ವರ್ಗವೇ, ಮಹಾನಗರ ಪಾಲಿಕೆಯ ಮಹಾಪೌರಾಯುಕ್ತರೇ ಹಾಗೂ ಅಧಿಕಾರಿ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮದ ಸಹೃದಯರಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮವನ್ನ ಕುರಿತು ಬೋಸರಾಜ್ ಸರ್ ಅವರು, ಜಯಣ್ಣನವರು, ನಮ್ಮ ಸ್ಮಿತಾ ಅಕ್ಕನವರು, ಇಸ್ಲಾಂ ಧರ್ಮದ ಗುರುಗಳು, ಕ್ರಿಶ್ಚಿಯನ್ ಧರ್ಮದ ಗುರುಗಳು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಇದರ ಅವಶ್ಯಕತೆ ನಮ್ಮ ರಾಯಚೂರಿಗೆ ಇತ್ತು ಏನೋ ಅಂತ ತಿಳ್ಕೊಂಡು ನಾವೆಲ್ಲ ಕೇಳ್ಬೋದು. ಈಗ ನಮ್ಮ ಇಸ್ಲಾಂ ಧರ್ಮದ ಗುರುಗಳು ಒಂದು ಮಾತನ್ನ ಹೇಳಿದರು. ಇವತ್ತೇನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೆ ಅದೆಲ್ಲದ ಸಿಂಹಪಾಲು ನಮ್ಮ NS ಅವರಿಗೆ ಸಲ್ತಾ ಇದೆ ಎನ್ನುವಂತಹ ಮಾತನ್ನ ಹೇಳಿದರು. ಅದು ಅಕ್ಷರ ಸಹ ಸತ್ಯ ಅಂತ ತಿಳ್ಕೊಂಡು ನಾವು ಹೇಳ್ಬೇಕಾಗ್ತಾ ಇದೆ. ಅವರು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾರವರು? ರಾಯಚೂರಿನವರು. ಈಗ ಅಲ್ಲಿಗೆ ಹೋಗಿ ಅನೇಕ ಕಾರ್ಯಗಳನ್ನ ಮಾಡಬೇಕು, ಇಲ್ಲಿ ಮಾಡ್ಬೇಕಂತಂದ್ರೆ 2 ದೋಣಿಯ ಮೇಲೆ ಕಾಲಿಟ್ಟಂಗೆ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ ನಾವೆಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ, ಸರ್ಕಾರದ ದೊರೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಗು ಜಿಲ್ಲೆಗೆ ಕಳಿಸಬಾರ್ದು, ಇಲ್ಲಿ ರಾಯಚೂರು ಜಿಲ್ಲೆ ಉಸ್ತುವಾರಿ ಕೊಡಲಿ ಅಂತ ತಿಳ್ಕೊಂಡು ಕೇಳಬೇಕಾಗಿದೆ ನಾವು. ಇದು ಮೊದಲು ಆಗ್ಬೇಕಾಗಿದೆ. ಇದು ಆಯ್ತು ಅಂತಂದ್ರೆ ಈಗೇನು 4 ತಿಂಗಳು ಮಳೆಗಾಲ ಇದೆ, 4 ತಿಂಗಳು ಚಳಿಗಾಲ ಇದೆ, 4 ತಿಂಗಳು ಬೇಸಿಗೆ ಕಾಲ ಇದೆ. ಇದು ಯಾವ
ನಡೆಯುವಂತಹದ್ದು ಮಳೆಗಾಲ. ನೋಡಿದ್ರೆ 40 ಡಿಗ್ರಿ ಟೆಂಪರೇಚರ್ ಬಿಸಿಲು ಇಲ್ಲಿ ಕುಂತವರಿಗೆಲ್ಲ ತಾಗ್ತಾ ಇದೆ. ಯಾಕೆ ತಾಗ್ತಾ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ, ಎಲ್ಲಿ ನೋಡಿದರಲ್ಲಿ ಕಸ, ಎಲ್ಲಿ ನೋಡಿದರಲ್ಲಿ ಇದು ಸ್ವಚ್ಛತೆ ಇಲ್ಲ. ಏನ್ ಮಾಡೋದು? ಇದರಿಂದ ಎಷ್ಟು ಅನಾಹುತ ಆಗ್ತಾ ಇದೆ ಅಂತ ಕೇಳಿದ್ರೆ, ಅನಾಹುತ ಶಬ್ದಕ್ಕೆ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಹೃದಯವಂತ ಜೀವಿಗಳಾಗಿರುವುದರಿಂದ, ಸಹೃದಯದ ಅಭಿಮಾನಿಗಳಾಗಿರುವುದರಿಂದ ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಸ್ವಚ್ಛತೆಯನ್ನು ಎಷ್ಟು ಚಂದ ಕಾಪಾಡಿಕೊಳ್ತಾ ಇದ್ದೇವೋ ಅಷ್ಟೇ ನಮ್ಮ ಮನೆಯಂತೆ ನಮ್ಮ ಬಡಾವಣೆಯನ್ನ, ನಮ್ಮ ವಾರ್ಡನ್ನ, ನಮ್ಮ ಜಿಲ್ಲೆಯನ್ನ ಸುಂದರವಾಗಿ ಇಟ್ಟುಕೊಂಡಪ್ಪ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದು ಇದೇನು ರಾಯಚೂರು ಏನು ಅಂತ ತಿಳ್ಕೊಂಡು ಬೇರೆ ಊರಿನಿಂದ ಬರುವಂತ ಜನಗಳಿಗೆ ಆಶ್ಚರ್ಯ ಪಡುವ ರೀತಿಯಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಅನ್ನುವಂತ ಮಾತನ್ನ ಹೇಳಬೇಕಾಗ್ತಾ ಇದೆ. ನಮ್ಮ ಶ್ರೀಯುತ ಜಯಣ್ಣನವರು ಬಹಳ ಸುಂದರವಾಗಿ ಮಾತನಾಡಿದರು. ಅವೆಲ್ಲ ಎಷ್ಟೇ ಅಧಿಕಾರಿಗಳು, ಸಾಮಾನುಗಳು ಎಲ್ಲವೂ ಇದ್ದಾಗ್ಯೂ ಕೂಡ ಧರ್ಮ ಸಂದೇಶವನ್ನ ನೀಡುವಂತಹ ಗುರುಗಳು ಕೂಡ ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ವಹಿಸಬೇಕು ಅಂತ ತಿಳ್ಕೊಂಡಿದ್ದಾರೆ. ಹಿಂದೆ ವಹಿಸ್ತಿದ್ದ ಆಸಕ್ತಿ ಅದಕ್ಕಿಂತ ಜಾಸ್ತಿ ನಮ್ಮ ಸಂದೇಶದಲ್ಲಿ, ಕಾರ್ಯರೂಪದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವಾಗಿರ್ಬೋದು, ನಮ್ಮ ಇಸ್ಲಾಂ ಧರ್ಮದ ಗುರುಗಳಾಗಿರ್ಬೋದು, ಕ್ರಿಶ್ಚಿಯನ್ ಗುರುಗಳಾಗಿರ್ಬೋದು, ನಾವೆಲ್ಲರೂ ಕೂಡ ಈ ಸ್ವಚ್ಛತೆಗೆ ಕಾರ್ಯವನ್ನ, ಸಹಕಾರವನ್ನ ಕೊಡ್ತೀವಿ. ಆದರೆ ಅದರ ಜೊತೆಯಲ್ಲಿ ನಮ್ಮ ತಾಯಂದಿರು ಮನೆಯಲ್ಲಿ ಮುಖ್ಯವಾಗಿ ಹೆಚ್ಚಿನ ಜವಾಬ್ದಾರಿಯನ್ನ ಅವ್ರದೇ ಇರುತ್ತೆ. ಹಸಿರು ಕಸ ಬೇರೆ, ಒಣ ಕಸ ಬೇರೆ. ಇವೆರಡು ಬಿಟ್ಟು ಇನ್ನೊಂದು ಡೇಂಜರ್ ಇದೆ. ಡೇಂಜರ್ ಸಿಂಬಲ್ ರೆಡ್ ಬಾಕ್ಸ್ ಇದೆ. ಇದೇನಂತ ಕೇಳಿದ್ರೆ, ಇದು ಮತ್ತಿಲ್ಲದೆ ಮಸಣಕ್ಕೆ ಒಯ್ಯುವಂತ ರೋಗವನ್ನು ಉತ್ಪಾದನೆ ಮಾಡುವಂತ ಕೆಲವು ಸಾಮಾನುಗಳಿದ್ದಾವೆ. ಅಂಥವುಗಳನ್ನ ದೂರ ತಳ್ಳಿ ನಾವು ಅದರಿಂದ ಸುರಕ್ಷಿತವಾಗಿರಬೇಕಾದ್ರೆ ಪ್ರತಿಯೊಂದು ಬಡಾವಣೆಯೂ ಕೂಡ ಸ್ವಚ್ಛವಾಗಿರಬೇಕು. ನಮ್ಮ ಮನಸ್ಸು ಕೂಡ ರಾಯಚೂರು ನಗರದ ಬಗ್ಗೆ ಸ್ವಚ್ಛವಾಗಿ ಕಾಣುವ ಹಾಗೆ ನಾವು ಮಾಡಿ ತೋರಿಸಬೇಕಾಗಿದೆ. ಇವತ್ತೇನು ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದೆ. ಇದರಿಂದ ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಇರ್ತಕ್ಕಂಥ ಪಿ ಬೋಸರಾಜ್ ಅವರು 136 ಟ್ರಾಕ್ಟರ್ಗಳನ್ನ, ಜೆಸಿಬಿಗಳನ್ನ, ಅನೇಕ ಲಾರಿಗಳನ್ನ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಿಂದ ಸ್ವಚ್ಛತೆಗಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದು ಬಿಟ್ಟರೆ ಇವತ್ತೇ ಈ ಕಾರ್ಯಕ್ಕೆ ಚಾಲನೆ ಸಿಗುವಂತಹದ್ದು ನಗರಸಭೆಯ ಕಾರ್ಯಕರ್ತರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ರಾಯಚೂರು ಜಿಲ್ಲೆಯನ್ನ ಸುಂದರ ಜಿಲ್ಲೆ ಮಾಡಲಿಕ್ಕೆ ನಮ್ಮದೇನು ಕೆಲಸ ಇದೆ, ಶ್ರಮ ಇದೆ, ಅದನ್ನು ಸಂಪೂರ್ಣವಾಗಿ ನಾವು ತೊಡಗಿಸಿಕೊಂಡು ಇಲ್ಲೇ ಗದ್ವಾಲಿದೆ, ಜೋಗಳಂಬಿ ಡಿಸ್ಟಿಕ್ ಆಗಿದೆ, ತೆಲಂಗಾಣ ಪ್ರಾಂತ್ಯಕ್ಕೆ ಬರ್ತಾ ಇದೆ. ರಸ್ತೆಗಳಲ್ಲಿ ಓಡ್ಲಕ್ಕೆ ಹೋದರೆ 3 ಅಡಿ ಡಿವೈಡರ್, ಅದರ ಮೇಲೆ ಸಸಿಯನ್ನ ಹಾಕಿಬಿಟ್ಟಿದ್ದಾರೆ. ದಾರಿಗೆ ಹೋಗೋರು ಬರೋರು ಆ ಗಿಡದ ಚಾಟಿಗೆ ನಡ್ಕೊಂಡು ಬರ್ತಾರೆ ಬೇಸಿಗೆಯಲ್ಲಿ. ಆ ರೀತಿಯಾಗಿ ಬೆಳವಣಿಗೆ ಆಗಿದೆ. ಅದಕ್ಕಿಂತ 100 ಆಕಾಂಕ್ಷೆಗಳ ಯೋಜನೆಯನ್ನ ನಮ್ಮ ಬೋಸರಾಜವರ ತಲೆಯಲ್ಲಿದೆ. ನಾವು ಎಲ್ಲಿವರೆಗೆ ಸಹಕಾರ ಕೊಡೋದಿಲ್ಲ ಅಲ್ಲಿವರೆಗೆ ಜಾರಿಗೆ ಬರೋದಿಲ್ಲ. ಇಲ್ಲಿವರೆಗೆ ಸಹಕಾರ ಕೊಡ್ತೀವಿ ಅಲ್ಲಿವರೆಗೆ ರಾಯಚೂರು ನಗರ ಅಭಿವೃದ್ಧಿಯ ಪಥದ ಹೆಜ್ಜೆಯನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮುಂದಿನ ವರ್ಷ ಬರೋದ್ರೊಳಗಾಗಿ ರಾಯಚೂರಿನಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿ, ವಿಮಾನ ನಿಲ್ದಾಣ ಆಗಿ ನಾವೆಲ್ಲರೂ ಕೂಡ ಗಗನಯಾತ್ರಿಗಳಿಗೆ ಪಾದಾರ್ಪಣೆ ಮಾಡುವಂತಹ ಸನ್ನಿವೇಶ ಬಹಳ ದೂರ ಇಲ್ಲ. ಇದೆಲ್ಲ ಇರಬೇಕಾದ್ರೆ ಸ್ವಚ್ಛವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ಬಂದಂತ ಅತಿಥಿಗಳಿಗೆ ನಾವು ಅತಿ ಸ್ವಾಗತ ಮಾಡದೇ ಇದ್ರೂ ಕೂಡ ನಮ್ಮ ನಗರ ಸ್ವಾಗತ ಮಾಡುವ ತೆರನಾಗಿ ನಾವು ನಗರವನ್ನ ಸುಂದರವಾಗಿ ಇಟ್ಟುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ, ಇದೊಂದು ಪುಸ್ತಕದಲ್ಲಿ ಅಕ್ಷರಗಳ ದೃಶ್ಯಗಳ ಕಾರ್ಯ ಆಗಬಾರದು. ಕಿವಿಯಿಂದ ಕಿವಿಗೆ ಶಬ್ದಗಳಿಂದ ಮಾಗಿ ಹೋಗುವಂತ ಕಾರ್ಯ ಆಗಿರಬಹುದು. ಇದು ನಿಂತ ನೀರಾಗದೆ ಅರಿವ ನೀರಿನೋಪಾದಿಯಲ್ಲಿ ಸ್ವಚ್ಛತೆಗೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತುಕೊಂಡು ಪ್ರಯತ್ನಿಸೋಣ ಅನ್ನುವಂತಹ ಮಾತನ್ನು ಸಂಕ್ಷಿಪ್ತವಾಗಿ ತಿಳಿಸಿ, ಜಿಲ್ಲಾಡಳಿತ ಆಗಿರ್ಬೋದು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಅನೇಕ
ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು, ಇವರೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಚಾಲನೆಗೆ ಸಿಕ್ಕಿದೆ. ಇದು ನಿಂದಿರಲಾರ್ದಂಗೆ ನಿರಂತರವಾಗಿ ವರ್ಷದ 365 ದಿವಸವೂ ಕೂಡ ಈ ಸ್ವಚ್ಛತೆಗೆ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅನ್ನೋಂಥ ಮಾತನ್ನ ಹೇಳಿ ನಾವೆಲ್ಲರೂ ಕೂಡ ಸ್ವಚ್ಛ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ ಅನ್ನುವಂತಹ ಓಜಸ್ಸನ್ನ, ಸಹಕಾರದ ಮನೋಭಾವವನ್ನ ತೋರಿಸೋಣ ಅನ್ನುವಂಥ ಕಿವಿ ಮಾತನ್ನ ಹೇಳಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭವ.